Flexible budget. For production of 10,000 units, XYZ Company Limited, the following are budgeted expenses. Direct materials per unit 60, direct labor 30, variable overheads 25, fixed overhead bracket rupees 1,50,000 per unit 15, variable expenses direct per unit 5 rupees, selling expenses 10% fixed per unit 15 rupees, administration expenses rupees 50,000 rigid for all level of production per unit 5, distribution expenses per unit 5 rupees, total cost of sale per unit 160. ಇಲ್ಲಿ ಕ್ವಶನ್ ಒಳಗೆ 10,000 ಯೂನಿಟ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ಯಾವ್ಯಾವ ಎಕ್ಸ್ಪೆನ್ಸಸ್ ಆಗ್ತಾವು ಅನ್ನೋದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಪ್ರಿಪೇರ್ ಅ ಬಜೆಟ್ ಫಾರ್ ಪ್ರೊಡಕ್ಷನ್ ಆಫ್ 6,000, 7,000 ಆ್ಯಂಡ್ 8,000 ಐರನ್ಸ್. ನಾವು 6,000, 7,000 ಮತ್ತು 8,000ಗೆ ಪ್ರೊಡಕ್ಷನ್ಗೆ ಬಜೆಟ್ನ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಅನದರ್ ಒನ್ ಥಿಂಗ್, showing distinctly marginal cost and total cost and find out profit or loss. ಏನು ಕೇಳ್ತಿದ್ದಾರೆ ಅವ್ರ ಕ್ವಶನ್ ಒಳಗೆ, ಮಾರ್ಜಿನಲ್ ಕಾಸ್ಟು ಮತ್ತು ಟೋಟಲ್ ಕಾಸ್ಟು ಮತ್ತು ಪ್ರಾಫಿಟ್ ಆರ್ ಲಾಸ್ನ ಸಪ್ರೇಟಾಗಿ ನೀವು ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸೇಲ್ಸ್ ಡೀಟೇಲ್ಸ್ 6,000 ಯೂನಿಟ್ಸ್ 12 lakh. 6,000 ಯೂನಿಟ್ಸಿಗೆ ಸೇಲ್ಸ್ 12 lakh. 7,000 ಯೂನಿಟ್ಸ್ 13,62,480. 80,000 ಯೂನಿಟ್ಸ್ಗೆ ಸೇಲ್ಸು 15,25,040. ಇಷ್ಟು ಕ್ವಶನ್ ಒಳಗೆ ಕೊಟ್ಟಿದ್ದಾರೆ. ನಾವು ಫ್ಲೆಕ್ಸಿಬಲ್ ಬಜೆಟದ ಫಾರ್ಮೆಟ್ ಪ್ರಕಾರ ಫ್ಲೆಕ್ಸಿಬಲ್ ಬಜೆಟ್ನ ರೆಡಿ ಮಾಡೋಣ. ಫ್ಲೆಕ್ಸಿಬಲ್ ಬಜೆಟದ ಫಾರ್ಮೆಟ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಫ್ಲೆಕ್ಸಿಬಲ್ ಬಜೆಟ್ of XYZ Company Limited, particulars 6,000 units, 7,000 units, 8,000 units. Per unit total cost, per unit total cost, per unit total cost. ಬಟ್ ನಾವು ಪ್ರೀವಿಯಸ್ ಕ್ವಶನ್ಸ್ ಮತ್ತು ಆನ್ಸರ್ಸ್ ಬಿಡಿಸಿದಾಗ ಆ ಫಾರ್ಮೆಟ್ ಬೇರೆ ಇದೆ, ಈ ಫಾರ್ಮೆಟ್ ಬೇರೆ ಇದೆ. ಇಲ್ಲಿ ಈ ಫಾರ್ಮೆಟನ್ನು ಕ್ಲಾಸಲ್ಲಿ ನಾವು ಬರೆದಿದ್ವಿ. ಪ್ರೊಫಾರ್ಮಾ ಆಫ್ ಫ್ಲೆಕ್ಸಿಬಲ್ ಬಜೆಟ್. ಫ್ಲೆಕ್ಸಿಬಲ್ ಬಜೆಟ್ ಪ್ರೈಮ್ ಕಾಸ್ಟು, ವೇರಿಯಬಲ್ ಓವರ್ಹೆಡ್ಡು, ಮಾರ್ಜಿನಲ್ ಕಾಸ್ಟ್, ಸೇಲ್ಸ್, ಕಾಂಟ್ರಿಬ್ಯೂಷನ್, ಫಿಕ್ಸ್ಡ್ ಕಾಸ್ಟ್, ಪ್ರಾಫಿಟ್. ಈ ಫಾರ್ಮೆಟ್ನ ನಾವು ಬರೆದಿದ್ವಿ. ಬಟ್ ಇದ್ರ ಮೇಲುಗಡೆ ಯಾವುದೇ ರೀತಿ ಪ್ರಾಬ್ಲಮ್ಸನ್ನು ಬಿಡಿಸಿದ್ದಿಲ್ಲ. ಈಗಿರುವಂಥ ಕ್ವಶನಲ್ಲಿ ಶೋಯಿಂಗ್ ಡಿಸ್ಟಿಂಕ್ಟ್ಲಿ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಅಂತ. ಸೊ ಇಲ್ಲಿ ಮಾರ್ಜಿನಲ್ ಕಾಸ್ಟನ್ನು ಸಪ್ರೇಟಾಗಿ ತೋರಿಸೋದ್ರಿಂದ ನಾವು ಈ ಫಾರ್ಮೆಟ್ನ ಯೂಸ್ ಮಾಡೋಣ. ಕ್ವಶನಲ್ಲಿ ಕೊಟ್ಟಂಥ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಕೊಟ್ಟಿರೋದು 10,000 ಯೂನಿಟ್ಸಿಗೆ, ಬಟ್ ನಾವು ಪ್ರಿಪೇರ್ ಮಾಡ್ತಿದ್ರು 6,000 ಯೂನಿಟ್ಸ್, 7,000 ಯೂನಿಟ್ಸ್, 8,000 ಯೂನಿಟ್ಸ್. ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಪರ್ ಯೂನಿಟ್ 60 ಫಾರ್ 10,000 ಅಂತ ಹೇಳ್ತಿದ್ದಾರೆ. ಡೈರೆಕ್ಟ್ ಮೆಟೀರಿಯಲ್ ಇರ್ಬೋದು, ಡೈರೆಕ್ಟ್ ಲೇಬರ್ ಇರ್ಬೋದು, ಅಥವಾ ವೇರಿಯಬಲ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಇವೆಲ್ಲವೂ ಕೂಡ ವೇರಿಯಬಲ್ ಎಕ್ಸ್ಪೆನ್ಸ್ ಆಗಿರ್ತವೆ. 100% ವೇರಿಯಬಲ್ ಎಕ್ಸ್ಪೆನ್ಸ್ ಆಗಿರ್ತವೆ. ಹಾಗಾಗಿ ಇಲ್ಲಿ ಪರ್ ಯೂನಿಟ್ ಏನಿರುತ್ತೋ ಅದೇ 6,000 ಪರ್ ಯೂನಿಟ್ಗೂ ಸೇಮ್ ಬರುತ್ತೆ, 7,000 ಯೂನಿಟ್ಸ್ಗೂ ಪರ್ ಯೂನಿಟ್ ಸೇಮ್ ಇರುತ್ತೆ, 8,000 ಯೂನಿಟ್ಸ್ಗೂ ಪರ್ ಯೂನಿಟ್ ಸೇಮ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಸೊ per unit remain constant in every units or in every capacity. So direct material per unit 60, 6,000 units ಗೆ per unit 60, 7,000 units ಗೆ per unit 60. ಯಾಕಂದರೆ ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ಲೇಬರ್ ಇವೆಲ್ಲ 100% ವೇರಿಯಬಲ್ ಆಗಿರೋದ್ರಿಂದ, ವೇರಿಯಬಲ್ ಕಾಸ್ಟ್ಗಳಾಗಿರೋದ್ರಿಂದ ಪರ್ ಯೂನಿಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ 8,000 ಯೂನಿಟ್ಗೆ 60. ನೆಕ್ಸ್ಟ್ ಕ್ವಶನಲ್ಲಿ ಡೈರೆಕ್ಟ್
ಲೇಬರ್ ಕೊಟ್ಟಿದ್ದಾರೆ 30 ಪರ್ ಯೂನಿಟ್ 30 ಸೇಮ್ ಇದು ಪರ್ ಯೂನಿಟ್ ರಿಮೇನ್ಸ್ ಕಾನ್ಸ್ಟಂಟ್. ನೆಕ್ಸ್ಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್. ವೇರಿಯಬಲ್ ಎಕ್ಸ್ಪೆನ್ಸಸ್ ಬ್ರಾಕೆಟಲ್ಲಿ ಅವರು ಏನು ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿರೋದಂತ ಇದು ಪ್ರೈಮ್ ಕಾಸ್ಟ್ ಎಷ್ಟಿದೆ 25. ಸೊ ವೇರಿಯಬಲ್ ಎಕ್ಸ್ಪೆನ್ಸಸ್ ವೇರಿಯಬಲ್ 100% ವೇರಿಯಬಲ್ ಇರೋದ್ರಿಂದ ಇದು ಪರ್ ಯೂನಿಟ್ ಚೇಂಜ್ ಆಗೋಲ್ಲ, ಟೋಟಲ್ ಕಾಸ್ಟ್ ಚೇಂಜ್ ಆಗುತ್ತೆ. ಸೊ ನಾವು ಇಲ್ಲಿ ಕ್ವಶನಲ್ಲಿ ಕೊಟ್ಟಂಥ ಪರ್ ಯೂನಿಟದ್ದು ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ವೇರಿಯಬಲ್ ಎಕ್ಸ್ಪೆನ್ಸಸ್ನ ಬರೆದಿವಿ. ಈಗ ಪರ್ ಯೂನಿಟಿಗೆ 60 ಆದ್ರೆ ಟೋಟಲ್ 6000 ಯೂನಿಟ್ಸ್ಗೆ ಎಷ್ಟು, 7000 ಯೂನಿಟ್ಸ್ಗೆ ಎಷ್ಟು, 8000 ಯೂನಿಟ್ಸ್ಗೆ ಎಷ್ಟು ಕಂಡುಹಿಡಬೇಕು. 60 ಇಂಟು 6000 3,60,000. 30 into 6,000 1,80,000. Same 25 into 6,000 30,000. Sorry, variable expense direct idu 5 rupees. Idu 5 rupees. So 5 into 6,000 30,000. 5 into 7,000 35,000. Same ಅದೇ ರೀತಿ 60 into 7,000 4,20,000. 30 into 7,000 2,10,000. 60 into 8,000 4,80,000. 30 into 8,000 2,40,000. 5 into 8,000 40,000. ಸೊ ನಮಗೆ ಪ್ರೈಮ್ ಕಾಸ್ಟದ್ದು ಟೋಟಲ್ ತಗೋಬೇಕು. 60 30 5 95. ಇದದ್ದು ಮೂರು ಟೋಟಲ್ 5,70,000 ಪರ್ ಯೂನಿಟ್ ಸೇಮ್ 95. ಟೋಟಲ್ ಕಾಸ್ಟ್ ಚೇಂಜ್ ಆಗುತ್ತೆ 6,65,000 95 7,60,000. ಇದು ಪ್ರೈಮ್ ಕಾಸ್ಟ್. ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ವೇರಿಯಬಲ್ ಎಕ್ಸ್ಪೆನ್ಸ್ ಅದು ಡೈರೆಕ್ಟ್ ಇದ್ದರೆ ಇವೆಲ್ಲ ಮೂರು ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕ್ವಶನಲ್ಲಿ ಕೊಟ್ಟಿರೋದು ವೇರಿಯಬಲ್ ಓವರ್ ಹೆಡ್. ಈ ಫಾರ್ಮ್ಯಾಟ್ ಚೇಂಜ್ ಇರೋದ್ರಿಂದ ವೇರಿಯಬಲ್ ಓವರ್ ಹೆಡ್. ವೇರಿಯಬಲ್ ಓವರ್ ಹೆಡಲ್ಲಿ ವೇರಿಯಬಲ್ ಓವರ್ ಹೆಡ್ಸ್ 25 ಪರ್ ಯೂನಿಟ್ 25 ಇದೆ. ನಾವು ವೇರಿಯಬಲ್ ಓವರ್ ಹೆಡಲ್ಲಿನ ಅದರೊಳಗಡೆ ಮತ್ತೆ ಬೇರೆ ಬೇರೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಕೂಡೋದ್ರಿಂದ ಇದು ವೇರಿಯಬಲ್ ಓವರ್ ಹೆಡ್ ಪ್ರೊಡಕ್ಷನ್. ಫಸ್ಟ್ ಇದನ್ನು ಪ್ರೊಡಕ್ಷನ್ ಅಂತ ತಗೊಳ್ಳೋದು. ರಿಲೇಟೆಡ್ ಟು ಪ್ರೊಡಕ್ಷನ್ 25 ಪರ್ ಯೂನಿಟ್ 25. ನೆಕ್ಸ್ಟ್ ವೇರಿಯಬಲ್ ಎಕ್ಸ್ಪೆನ್ಸು ಕ್ವಶನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಅಂದರೆ ಇನ್ನು ರಿಮೈನಿಂಗ್ 90% ವೇರಿಯಬಲ್ ಆಗಿರುತ್ತೆ. ಸೊ ವೇರಿಯಬಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಕೂಡ ಅದರಲ್ಲಿ 20% ಫಿಕ್ಸ್ಡ್ ಅಂತ ಹೇಳ್ತಿದ್ದಾರೆ. 20% ಫಿಕ್ಸ್ಡ್ ಅಂದರೆ 80% ವೇರಿಯಬಲ್ ಇರುತ್ತೆ. ಸೊ ಇದು ವೇರಿಯಬಲ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಕ್ವಶನಲ್ಲಿ 20% ಫಿಕ್ಸ್ಡ್. ಕ್ವಶನಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್. ಈ 15 ಪರ್ ಯೂನಿಟ್ಟು 15 ರೂಪೀಸ್. ಈ 15 ರೂಪೀಸಲ್ಲಿ 10% ಫಿಕ್ಸ್ಡ್ ಕಾಸ್ಟ್ ಐತೆ. ಇನ್ ರಿಮೈನಿಂಗು ವೇರಿಯಬಲ್ ಕಾಸ್ಟ್. 15 into 10 divided by 100 1.5. ವರ್ಕಿಂಗ್ ನೋಟ್ ಮಾಡುವ. ವರ್ಕಿಂಗ್ ನೋಟ್ 1 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್. ಕ್ವಶನಲ್ಲಿ ಕೊಟ್ಟಿರೋದು 10% ಫಿಕ್ಸ್ಡ್. ಸೊ ಫಿಕ್ಸ್ಡ್ ಕಾಸ್ಟ್
ವೇರಿಯಬಲ್ ಕಾಸ್ಟ್. ಟೋಟಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ per unit 15 into 10% is equal to 1.5 per unit. 15 rupees ಅಲ್ಲಿ 1.5 ಫಿಕ್ಸ್ಡ್ ಆದರೆ ರಿಮೈನಿಂಗ್ 15 minus 1.5 is equal to 13.5 per unit will be variable cost. So selling expenses variable 13.5. Next, same method, distribution expenses. Distribution expenses ಅಲ್ಲಿ 20% ಫಿಕ್ಸ್ಡ್ ಅಂತ ಹೇಳ್ತಾರೆ. ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ 20% ಆಫ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 5 rupees ಇದೆ per unit. per unit 5ದಲ್ಲಿ 20% ಫಿಕ್ಸ್ಡ್. 5 into 20% ಅಂದರೆ rupees 1 rupee per unit. 5 rupeesಲ್ಲಿ 1 ರೂಪಾಯಿ ಫಿಕ್ಸ್ಡ್ ಕಾಸ್ಟ್ ಆದರೆ 4 rupees ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಸೊ ಡಿಸ್ಟ್ರಿಬ್ಯೂಷನಲ್ಲಿ 4 rupees ವೇರಿಯಬಲ್ ಕಾಸ್ಟ್. ನಮ್ಮದು ಫಾರ್ಮುಲಾ ಈಗ ವೇರಿಯಬಲ್ ಕಾಸ್ಟ್ಗೆ ಮತ್ತು ಫಿಕ್ಸ್ಡ್ ಕಾಸ್ಟ್ಗೆ ಫಾರ್ಮುಲಾ. ವೇರಿಯಬಲ್ ಕಾಸ್ಟ್ ಫಾರ್ಮುಲಾ ಏನು ಹೇಳುತ್ತೆ, ಫರ್ ಯೂನಿಟ್ ವಿಲ್ ಬಿ ಕಾನ್ಸ್ಟಂಟ್ ಫಾರ್ ಎವ್ರಿ ಕೆಪ್ಯಾಸಿಟಿ. 6000 ಯೂನಿಟ್ಸಿಗೂ ಫರ್ ಯೂನಿಟ್ ಸೇಮ್ ಇರುತ್ತೆ, 7000 ಯೂನಿಟ್ಸ್ಗೂ ಫರ್ ಯೂನಿಟ್ ಸೇಮ್ ಉಳಿಯುತ್ತೆ, 8000 ಯೂನಿಟ್ಸ್ಗೂ ಫರ್ ಯೂನಿಟ್ ಸೇಮ್ ಇರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ವೇರಿಯಬಲ್ ಓವರ್ ಹೆಡ್ ಪ್ರೊಡಕ್ಷನ್ 25 13.5, distribution expense 4 same 25 13.5 4 per unit ಸೇಮ್ ಇರುತ್ತೆ. ಯಾವುದು ವೇರಿಯಬಲ್ ಓವರ್ ಹೆಡ್ ವೇರಿಯಬಲ್ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್. ನೆಕ್ಸ್ಟ್ ನಾವೇನು ಕಂಡುಹಿಡಬೇಕು, ಫರ್ ಯೂನಿಟ್ದು ಕಾಸ್ಟ್ ಗೊತ್ತಾಯಿತು. ಟೋಟಲ್ ಯೂನಿಟ್ಗೆ ಎಷ್ಟು, 25 into 6000 ಇಟ್ ಕಮ್ಸ್ ಟು 1,50,000. ಸೇಮ್ 13.5 into 6000 81,000. 4 into 6000 24,000. ಅದೇ ರೀತಿ ಸೇಮ್ 25 into 7,000 1,75,000. 13.5 into 7,000 94,500. 4 into 7,000 28,000. Same 25 into 8,000 2 lakh. 13.5 into 8,000 1 lakh 8,000. 4 into 8,000 32,000. ಇದು ವೇರಿಯಬಲ್ ಓವರ್ ಹೆಡ್ ಅಂತ ವೇರಿಯಬಲ್ ಎಕ್ಸ್ಪೆನ್ಸನ್ನು ನಾವೀಗ ತೆಗೆದುಕೊಂಡಿದ್ದೇವೆ. ಈಗ ಇದನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಬೇಕು. ಯಾವುದು, ಪ್ರೈಮ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಎಕ್ಸ್ಪೆನ್ಸಸ್. 95 plus 25 plus 13.5 plus 4 137.50. Same 5,70,000 1,50,000 81,000 24,000 8,25,000. ಸೇಮ್ 95 25 30. ಇದೇನು ಪರ್ ಯೂನಿಟ್ ಇರುತ್ತಲ್ಲ ಇವೆಲ್ಲ ಸೇಮ್ ಆನ್ಸರೇ ಬರುತ್ತೆ. 137.50 137.50. ಬಟ್ ಟೋಟಲ್ ಕಾಸ್ಟ್ ಚೇಂಜ್ ಆಗುತ್ತೆ. 6,65,000 1,75,000 94,500 28,000. ಟೋಟಲ್ 9,62,500. 7,60,000 2 lakh 1,08,000 32,000. ಟೋಟಲ್ 11 lakh. ಈ ಪ್ರೈಮ್ ಕಾಸ್ಟು ಮತ್ತು ವೇರಿಯಬಲ್ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡಿದರೆ ಅದು ಮಾರ್ಜಿನಲ್ ಕಾಸ್ಟ್. ಇದು ಮಾರ್ಜಿನಲ್ ಕಾಸ್ಟ್. ಅಂಡರ್ಲೈನ್ ಮಾಡಿರಿ. ಮಾರ್ಜಿನಲ್ ಕಾಸ್ಟ್ ಅಂತಂದ್ರೆ
ಇದು ಎಕ್ಸ್ಟ್ರಾ ಕಾಸ್ಟ್ ಆ್ಯಡ್ ಅಪ್ ಆಗುತ್ತೆ. ಈಗ 10,000 ಪ್ರೊಡಕ್ಷನ್ ನಾವು ಈಗ ಎಕ್ಸಾಂಪಲ್ 6,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ, ಆವಾಗ ಒಂದು ಕಾಸ್ಟ್ ಇರುತ್ತೆ. ಬಟ್ 7,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅಂದ್ರೆ 1,000 ಯೂನಿಟ್ಸ್ನ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದೇನು ಎಡಿಷ್ನಲ್ ಖರ್ಚು ಕಾಸ್ಟ್ ಆಗುತ್ತಲ್ಲ ಅದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತೀವಿ. ಮಾರ್ಜಿನಲ್ ಕಾಸ್ಟ್ ಅಂತಂದರೆ ದ ಕಾಸ್ಟ್ added by producing one more unit or production is called marginal cost. Next, ಈ ಮಾರ್ಜಿನಲ್ ಕಾಸ್ಟ್ಗೆ ನಾವು ಎ ಅಂತ ಬರೆಯೋಣ. ನೆಕ್ಸ್ಟ್ ಕ್ವಶನ್ ಕೊಟ್ಟದ್ದು ಸೇಲ್ಸ್. ಸೇಲ್ಸ್ ಎಷ್ಟಿದೆ? 6,000 ಯೂನಿಟ್ಗೆ 12 lakh. ನೆಕ್ಸ್ಟ್ 7,000 ಯೂನಿಟ್ಗೆ 13,62,480. ನೆಕ್ಸ್ಟ್ ಕ್ವಶನಲ್ಲಿ ಸೇಲ್ಸ್ ಇದೆ. 6,000 ಯೂನಿಟ್ಸ್ಗೆ 12 lakh, 7,000 ಯೂನಿಟ್ಸ್ಗೆ 13,62,480, 8,000 ಯೂನಿಟ್ಸ್ಗೆ 15,25,040. 15,25,040. ನೆಕ್ಸ್ಟ್ ನಾವೇನು ಕಂಡುಹಿಡಬೇಕು? ಕಾಂಟ್ರಿಬ್ಯೂಷನ್ ಅಂದರೆ ಇದು ಸೇಲ್ಸ್ನ ಬಿ ಅಂತ ಬರ್ಕೋಬೇಕು. ಸೇಲ್ಸ್ ಬಿ, ಮಾರ್ಜಿನಲ್ ಕಾಸ್ಟು ಎ. ಕಾಂಟ್ರಿಬ್ಯೂಷನ್ ಅಂದರೆ ಸೇಲ್ಸ್ ಮೈನಸ್ ಮಾರ್ಜಿನಲ್ ಕಾಸ್ಟ್, ಬಿ ಮೈನಸ್ ಎ. ಬಿ ಮೈನಸ್ ಅಂದರೆ 12 lakh ಮೈನಸ್ 8,25,000, 3,75,000 ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಸೇಮ್ 13,62,480 minus 9,62,500, you will get 3,99,980. Sales 15,25,040 minus 11 lakh, you will get 4,25,040 is contribution. ಕಾಂಟ್ರಿಬ್ಯೂಷನ್ ಅಂತಂದರೆ ಇದು ಅರ್ನಿಂಗ್ಸ್ ಇದ್ದಂಗೆ. ಅರ್ನಿಂಗ್ಸ್ ಅಂದರೆ ನಮ್ಮಲ್ಲಿ ಸೇಲ್ಸ್ ಎಷ್ಟಾಗಿದೆ ಅದರೊಳಗೆ ನಾವು ಈ ವೇರಿಯಬಲ್ ಕಾಸ್ಟ್ಗಳೇನಿರ್ತಲ್ಲ ಅವನ್ನ ಮೈನಸ್ ಮಾಡ್ತೀವಿ. ಇನ್ನೇನು ನಮ್ಮ ಕಡೆ ಉಳಿತೈತೆ ಅದನ್ನು ನಾವು ಕಾಂಟ್ರಿಬ್ಯೂಷನ್ ಅಂತ ಅಥವಾ ಅರ್ನಿಂಗ್ಸ್ ಅಂತ ಕರಿತೀವಿ. ನಮ್ಮ ಅರ್ನಿಂಗ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನಲ್ಲಿ ಕೊಟ್ಟಿರೋದು ವೇರಿಯಬಲ್ ಪ್ರೈಮ್ ಕಾಸ್ಟ್ ತೊಗೊಂಡಿವಿ, ವೇರಿಯಬಲ್ ಓವರ್ ಹೆಡ್ದು ಎಕ್ಸ್ಪೆನ್ಸ್ ತೊಗೊಂಡಿವಿ. ನೆಕ್ಸ್ಟ್ ಫಿಕ್ಸ್ಡ್ ಓವರ್ ಹೆಡ್. ಈ ಫಿಕ್ಸ್ಡ್ ಓವರ್ ಹೆಡಲ್ಲಿ ಫಿಕ್ಸ್ಡ್ ಓವರ್ ಹೆಡ್ ರೂಪೀಸ್ 1,50,000 ಪರ್ ಯೂನಿಟ್ 15. ಬಟ್ ಇಲ್ಲಿ ಅಮೌಂಟು ಬ್ರ್ಯಾಕೆಟ್ ಒಳಗೆ 1,50,000 ಕೊಟ್ಟಿದ್ದಾರೆ. ಸೊ ನಾವು ಈ 1,50,000ನ ಎಲ್ಲ 6,000 ಯೂನಿಟ್ಸ್ಗೆ, 7,000 ಯೂನಿಟ್ಸ್ಗೆ, 8,000 ಯೂನಿಟ್ಸ್ಗೆ 1,50,000ನ ತೊಗೊಳ್ಳೋಣ. ಅಂದರೆ ಟೋಟಲ್ ಕಾಸ್ಟನ್ನು ಸೇಮ್ ಇರುತ್ತೆ. ಫಿಕ್ಸ್ಡ್ ಓವರ್ ಹೆಡ್ ಅದು ನಾವು ಅದನ್ನು ಪ್ರೊಡಕ್ಷನ್ ಅಂತ ತೊಗೊಳ್ಳೋದು. 1,50,000 ಇಲ್ಲೇ ನೋಡಬೇಕಾಗಿದ್ದು ವೇರಿಯಬಲ್ ಓವರ್ ಹೆಡ್ನಾಗ ಫರ್ ಯೂನಿಟ್ ಏನಿರುತ್ತಲ್ಲ ಅದು ಸೇಮ್ ಇರುತ್ತೆ. 7,000 ಯೂನಿಟ್ಸ್ಗೂ 8,000 ಯಾವುದೇ ಕೆಪಾಸಿಟಿ ಇರಲಿ ಫರ್ ಯೂನಿಟ್ ಸೇಮ್ ಇರುತ್ತೆ. ಬಟ್ ಟೋಟಲ್ ಕಾಸ್ಟ್ ಚೇಂಜ್ ಆಗುತ್ತೆ. ಫಿಕ್ಸ್ಡ್ ಓವರ್ ಹೆಡ್ ಅಥವಾ ಫಿಕ್ಸ್ಡ್ ಕಾಸ್ಟಿಗೆ ಏನಾಗುತ್ತೆ, ಫರ್ ಯೂನಿಟ್ಟು ಚೇಂಜ್ ಆಗುತ್ತೆ, ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ. ಟೋಟಲ್ ಕಾಸ್ಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಬಟ್ ಪರ್ ಯೂನಿಟ್ ವಿಲ್ ಬಿ ಚೇಂಜ್ಡ್. ಫಿಕ್ಸ್ಡ್ ಓವರ್ ಹೆಡ್ ಪ್ರೊಡಕ್ಷನ್ 1,50,000, 1,50,000, 1,50,000. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಫಿಕ್ಸ್ಡ್ ಕಾಸ್ಟು 1.5 ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಒಳಗೆ ಫಿಕ್ಸ್ಡ್ ಕಾಸ್ಟು 1.5 ಪರ್ ಯೂನಿಟ್ ಐತಿ. ಅದು ಅದಕ್ಕೆ 10,000 ಯೂನಿಟ್ಸ್ಗೆ.
10,000 ಯೂನಿಟ್ಗೆ 1.5 ಇಂಟು 10,000 ಯೂನಿಟ್ಸ್ಗೆ ಆದರೆ 15,000. 1.5 ಇಂಟು 10,000 ಕೊಟ್ಟಿರೋದು 1.5 ಪರ್ ಯೂನಿಟ್ ಕೊಟ್ಟಿರೋದು 10,000 ಯೂನಿಟ್ಸ್ಗೆ. 10,000 ಯೂನಿಟ್ಸ್ಗೆ 1.5 ಪರ್ ಯೂನಿಟ್ ಆದರೆ ಟೋಟಲ್ಗೆ 15,000 ಆಗುತ್ತೆ ಟೋಟಲ್ ಕಾಸ್ಟ್. ಈ ಟೋಟಲ್ ಕಾಸ್ಟ್ 15,000 ಆಗಿರೋದು 6,000 ಯೂನಿಟ್ಸ್ಗೆ, 7,000 ಯೂನಿಟ್ಸ್ಗೆ, 8,000 ಯೂನಿಟ್ಸ್ಗೆ ಸೇಮ್ ಇರುತ್ತೆ. ಸೊ 15,000, 15,000, 15,000. ಅದೇ ರೀತಿ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ರೂಪೀಸ್ 50,000. ಅಡ್ಮಿನಿಸ್ಟ್ರೇಷನ್ ರೂಪೀಸ್ 50,000 ರಿಸಿಟ್ ಫಾರ್ ಆಲ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್. ಅಂದರೆ 50,000 ಟೋಟಲ್ ಕಾಸ್ಟ್ ಏನೈತಿ ಎಲ್ಲ ಕೆಪಾಸಿಟಿಗಳು ಆ್ಯಸ್ ಇಟ್ ಈಸ್ ಅಂದರೆ ಸೇಮ್. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 50,000. All capacities same 50,000. Next distribution expenses. Distribution expenses ಅಲ್ಲಿ 20% ಫಿಕ್ಸ್ಡ್ ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಪರ್ ಯೂನಿಟ್ಗೆ 1 ರೂಪೀಸ್ ಇದೆ. 1 ರೂಪೀಸ್ಗೆ 10,000. ಇದು ಯೂನಿಟ್ ಕೊಟ್ಟಿರೋದು ಫಸ್ಟ್ ಸ್ಟಾರ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್ ಪರ್ ಯೂನಿಟ್ 5. ಬಟ್ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಇದು 10,000 ಯೂನಿಟ್ಸ್ಗೆ ಫಿಕ್ಸ್ಡ್ದು ಪರ್ ಯೂನಿಟ್ 1 ರೂಪೀಸ್. 1 ರೂಪೀಸ್ ಇಂಟು 10,000 ಅಂದರೆ 1 ಇಂಟು 10,000 ಅಂದರೆ 10,000. ಕರೆಕ್ಟಾ? ಸೊ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 10,000 ಫಿಕ್ಸ್ಡ್ ಓವರ್ ಹೆಡ್ ಆಗಿರೋದ್ರಿಂದ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ, ಬಟ್ ಪರ್ ಯೂನಿಟ್ ಚೇಂಜ್ ಆಗುತ್ತೆ. ಈ ಕ್ವಶನ್ ಪೇಪರಲ್ಲಿರುವಂಥದ್ದು ಎಲ್ಲ ಎಂಟ್ರಿನೂ ನಾವು ಈಗ ಬರ್ಕೊಂಡಿವಿ. ಪರ್ ಯೂನಿಟ್ನ ಕಂಡುಹಿಡಿಬೇಕು. 1,50,000 ಡಿವೈಡೆಡ್ ಬೈ ಪರ್ ಯೂನಿಟ್ ಹೆಂಗೆ ಕಂಡುಹಿಡಬೇಕು? ಟೋಟಲ್ ಕಾಸ್ಟ್ ಐತಿ 6,000 ಯೂನಿಟ್ಸ್ ಐತಿ. ಟೋಟಲ್ 6,000 ಯೂನಿಟ್ಸ್ಗೆ 1,50,000 ಆದರೆ ಒಂದು ಯೂನಿಟ್ಗೆ ಎಷ್ಟು? 1,50,000 ಇಂಟು 1 ಡಿವೈಡೆಡ್ ಬೈ 6,000. You will get 25. Same 15,000 divided by 6,000, 2.5. 50,000 divided by 6,000. 50,000 divided by 6,000. 8.33. 34. 10,000 divided by 6,000. 10,000 divided by 6,000, 1.67. Same 1,50,000 divided by 7,000, 21.43. 15,000 divided by 7,000, 2.14. 50,000 divided by 7,000, 7.14. Next 10,000 divided by 7,000, 1.43. Same 1,50,000 divided by 8,000, 18.75. 15,000 divided by 8,000, 1.88. 50,000 divided by 8,000, 6.25. 10,000 divided by 8,000, 1.25. So total amount. ಇದು ಫಿಕ್ಸ್ಡ್ ಕಾಸ್ಟ್. ಈಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಟೋಟಲ್ ಅಮೌಂಟ್
25 plus 2.5 plus 8.34 plus 1.67 37.51 37.51 ಇದರದ್ದು ಫಿಕ್ಸ್ಡ್ ಕಾಸ್ಟ್ ಅದು ಟೋಟಲ್ 2,25,000 1,50,000 50,000 2,15,000 10 2,25,000 ಸೇಮ್ ಇದು ಟೋಟಲ್ 32.14 1,50,000 15,000 50,000 10,000 ಸೇಮು ಇದೆಲ್ಲ ಸೇಮ್ 2,25,000 ಫಿಕ್ಸ್ಡ್ ಕಾಸ್ಟು ಸೇಮ್ ಇರುತ್ತೆ ಬಟ್ ಪರ್ ಯೂನಿಟ್ ಚೇಂಜ್ ಆಗುತ್ತೆ 18.75 1.88 6.25 1.25 ಇದು ಫಿಕ್ಸ್ಡ್ ಕಾಸ್ಟ್ ಮಾರ್ಜಿನಲ್ ಕಾಸ್ಟ್ ಎ ಸೇಲ್ಸ್ ಬಿ ಕಾಂಟ್ರಿಬ್ಯೂಷನ್ ಇದು ಸಿ ಕಾಂಟ್ರಿಬ್ಯೂಷನ್ ಸಿ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಫಿಕ್ಸ್ಡ್ ಕಾಸ್ಟ್ ಡಿ ನಾವೀಗ ಕಂಡುಹಿಡಬೇಕಾಗಿರೋದು ಪ್ರಾಫಿಟ್ ಅಂತಂದರೆ ಕಾಂಟ್ರಿಬ್ಯೂಷನ್ ಸಿ ಮೈನಸ್ ಡಿ ಮಾಡಿದ್ರೆ ಸಿ ಅಂತಂದರೆ ಕಾಂಟ್ರಿಬ್ಯೂಷನ್ ಅಂದರೆ ನಮ್ಮದು ಅರ್ನಿಂಗ್ಸ್ ಏನೈತಿ ಅರ್ನಿಂಗ್ಸ್ ಅಂದರೆ ಸೇಲ್ಸ್ ಮೈನಸ್ ಮಾರ್ಜಿನಲ್ ಕಾಸ್ಟ್ ಅರ್ನಿಂಗ್ಸ್ ಏನೈತಿ ಅದರೊಳಗಡೆ ನಾವು ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಬೇಕು ಅಂದಾಗ ನಮಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ಪ್ರಾಫಿಟ್ ಆಯಿತು ಅಥವಾ ಲಾಸ್ ಆಗಿದೆ ಅನ್ನೋದು ತಿಳಿತೈತಿ ಸಿ ಮೈನಸ್ ಡಿ ಅಂದರೆ ಕಾಂಟ್ರಿಬ್ಯೂಷನ್ 3,75,000 2,25,000 ಅಂದರೆ 1,50,000 ಪ್ರಾಫಿಟ್ ಸೇಮ್ 3,99,980 ಒಳಗೆ 7,000 ಯೂನಿಟ್ಸ್ಗೆ ಕಾಂಟ್ರಿಬ್ಯೂಷನ್ನು 3,99,980 ಐತಿ ಫಿಕ್ಸ್ಡ್ ಕಾಸ್ಟು 2,25,000 ಐತಿ ನಮಗೆಲ್ಲ ಆನ್ಸರ್ ಬರುತ್ತೆ 1,74,980 ಸೇಮು 4,25,040 ಕಾಂಟ್ರಿಬ್ಯೂಷನ್ನು ಮೈನಸ್ ಫಿಕ್ಸ್ಡ್ ಕಾಸ್ಟು 2,25,000 ಆನ್ಸರ್ 2,40 rupees ಫ್ಲೆಕ್ಸಿಬಲ್ ಬಜೆಟ್ ರೆಡಿ ಮಾಡಿದ್ವಿ ಮಾರ್ಜಿನಲ್ ಕಾಸ್ಟ್ ಶೋ ಮಾಡಿದ್ವಿ ಸೇಲ್ಸು ಕಾಂಟ್ರಿಬ್ಯೂಷನ್ನು ಪ್ಲಸ್ ಪ್ರಾಫಿಟ್ನ ಐಡೆಂಟಿಫೈ ಮಾಡಿದ್ವಿ ಇದು ಫ್ಲೆಕ್ಸಿಬಲ್ ಬಜೆಟ್ ಥ್ಯಾಂಕ್ ಯು